ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೇಸನ್ ಲಾಡು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋದು ತುಂಬಾ ಸುಲಭ, ಆದರೆ ಅದಕ್ಕೆ ತಗೊಳ್ಳೋವಂಥ ಪದಾರ್ಥಗಳನ್ನು ನಾವು ಕರೆಕ್ಟ್ ಮೆಷರ್ಮೆಂಟಲ್ಲಿ ತೊಗೊಂಡಾಗ ಮಾತ್ರ ತುಂಬಾ ಸುಲಭ ಅನಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಉಂಡೆದು ಶೇಪ್ ಬರೋದಿಲ್ಲ, ಕಲರ್ ಚೇಂಜ್ ಆಗುತ್ತೆ ಮತ್ತು ಕಟ್ಲಿಕ್ಕೂ ಕೆಲವೊಂದು ಸಲ ಕಷ್ಟ ಆಗಿಬಿಡುತ್ತೆ. ಬನ್ನಿ ಹಾಗಾದರೆ ಯಾವ ಮೆಷರ್ಮೆಂಟಲ್ಲಿ ಯಾವ ಪದಾರ್ಥನ ಹಾಕ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅಂತೇಳಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾನು 2 ಬೌಲಷ್ಟು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ವ ಆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಬೌಲು ತುಪ್ಪನ ತೊಗೊಂಡಿದ್ದೀನಿ, 1 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ಏಲಕ್ಕಿನ ತೊಗೊಂಡಿದ್ದೀನಿ. ಮೊದಲು ನಾನು ಗೋಡಂಬಿನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ತುಪ್ಪದಲ್ಲಿ ಬೇಕಂದ್ರೂ ಸಹ ಹುರಿದು ಇಟ್ಕೋಬೋದು. ಈ ಥರ ಡ್ರೈ ರೋಸ್ಟ್ ಮಾಡೋದ್ರಿಂದ ಹಾಗೆಯೇ ಕ್ರಂಚಿಯಾಗಿರುತ್ತೆ, ಕಲರು ಚೇಂಜ್ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಬಾದಾಮ್ ಹಾಕ್ಕೋಬೋದು, ದ್ರಾಕ್ಷಿ ಹಾಕ್ಕೋಬೋದು, ಮೆಲನ್ ಸೀಡ್ಸು ಸಹ ಹಾಕ್ಕೋಬೋದು. ಇವಾಗ ನಾನು ತೊಗೊಂಡಿರೋಂಥ ತುಪ್ಪ ಎಲ್ಲದನ್ನು ಸಹ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕರಗಿದ ನಂತರ ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕಾಗುತ್ತೆ. ನಮಗೆ ಬೇಸನ್ ಲಾಡು ಪರ್ಫೆಕ್ಟಾಗಿ ಬರಬೇಕು ಅನ್ನೋದಾದರೆ ನಾವು ಕಡಲೆ ಹಿಟ್ಟನ್ನು ಯಾವ ಥರ ಹುರಿತೀವಿ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ತುಪ್ಪನ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಉಂಡೆ ಶೇಪನ್ನು ಕಳ್ಕೊಳ್ಳುತ್ತೆ, ಕಟ್ಟುವಾಗ ಅದೆಲ್ಲ ಫ್ಲ್ಯಾಟಾಗಿ ಹೋಗುತ್ತೆ. ತುಪ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡ್ವಿ ಅಂತ ಹೇಳಿದರೆ ಅದು ಉಂಡೆ ಕಟ್ಟಲಿಕ್ಕೇ ಬರೋದಿಲ್ಲ, ಪುಡಿ ಪುಡಿಯಾಗಿ ಹೋಗುತ್ತೆ. ಮತ್ತು ನಾವು ಅದಕ್ಕೆ ತುಪ್ಪನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಅದು ಯಾವುದೂ ತೊಂದರೆ ಇಲ್ಲದಂಗೆ ನಾವು ಉಂಡೆನ ಕಟ್ಟಬೇಕು ಅಂತ ಹೇಳಿದರೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ತೊಗೋಬೇಕಾಗತ್ತೆ. ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಹುರಿಬೇಕಾದ್ರೆ ಅದು ಉಂಡೆ ಉಂಡೆ ಆಗುತ್ತೆ. ಆವಾಗ ನಾವು ಸ್ಪೂನಲ್ಲಿ ಈ ಥರ ಉಂಡೆ ಎಲ್ಲ ಹುಡ್ಕೊಳ್ತಾ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಇಲ್ಲಿ ಒಂದು 8 ನಿಮಿಷ ಆದಮೇಲೆ ನಮಗೆ ಈ ಹದಕ್ಕೆ ಬಂದಿದೆ. ಆ ಉಂಡೆ ಎಲ್ಲ ಹುಡ್ಕೊಂಡು ತುಪ್ಪದಲ್ಲಿ ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು 20 ನಿಮಿಷ ಆದಮೇಲೆ ಹಿಟ್ಟಿನ ಕಲರೂ ಚೇಂಜ್ ಆಗಿದೆ, ತುಪ್ಪನೂ ಸಹ ಬಿಡ್ತಾ ಬಂದಿದೆ. ನಾವು ಕಡಲೆ ಹಿಟ್ಟನ್ನು ಹುರಿಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರಿಬೇಕು. ಇಲ್ಲ ಅಂತ ಹೇಳಿದರೆ ಅದು ಕಲರು ಚೇಂಜ್ ಆಗುತ್ತೆ, ಕಡಲೆ ಹಿಟ್ಟದು ಕಪ್ಪಾಗಿ ಹೋಗುತ್ತೆ, ಉಂಡೆದು ಕಲರೂ ಸಹ ಚೇಂಜ್ ಆಗುತ್ತೆ. ನಮಗೆ ಹಿಟ್ಟು ಹದವಾಗಿ ಹುರಿದಿದೆ ಅಂತೇಳಿ ಯಾವ ಥರ ಕಂಡುಹಿಡಿಬೇಕು ಅಂತ ಹೇಳಿದರೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು 2 ಬೆರಳುಗಳ ಮಧ್ಯೆ ನಾವು ಈ ಥರ ಪ್ರೆಸ್ ಮಾಡಿದಾಗ ಹಿಟ್ಟು ರವೆ ರವೆ ಥರ ಬಂದರೆ ಆವಾಗ ಹುರಿದಿದೆ ಅಂತೇಳಿ ಅರ್ಥ. ಇವಾಗ ನನಗೆ ಒಂದು 25 ನಿಮಿಷ ಆದಮೇಲೆ ಅದು ತುಪ್ಪ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಪ್ಪ ಬಿಟ್ಟಾಗ ಕಡಲೆ ಹಿಟ್ಟು ಮೊದಲಿನ ಥರ ಡ್ರೈ ಇರೋದಿಲ್ಲ, ತೆಳ್ಳಗಾಗ್ತಾ ಬರುತ್ತೆ. ಕಡಲೆ ಹಿಟ್ಟು ಚೆನ್ನಾಗಿ ಹುರಿದಿದ್ದಾಗ ನಮಗೆ ಆ ಘಮದಲ್ಲೇ ಗೊತ್ತಾಗುತ್ತೆ ಹುರಿದಿದೆ ಅಂತೇಳಿ. ಇವಾಗ ನಾನು ಮತ್ತೊಂದು ಸ್ಪೂನು ತುಪ್ಪನ ಸೇರಿಸ್ತಾ ಇದ್ದೀನಿ. ಇವಾಗ ಫುಲ್ಲು ಕಡಲೆ ಹಿಟ್ಟು ತೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನಾವು ಹಿಟ್ಟನ್ನು ತುಂಬಾ ಉರಿಲಿಕ್ಕೆ ಹೋಗಬಾರ್ದು, ಹಿಟ್ಟಿಂದು ಕಲರ್ ಚೇಂಜ್ ಆಗಿ ಹಿಟ್ಟು ಕಪ್ಪಾಗಿ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಈ ಹದಕ್ಕೆ ಬಂದಮೇಲೆ ನಾವು ಜಾಸ್ತಿ ಹೊತ್ತು ಅದನ್ನು ಹುರಿಲಿಕ್ಕೆ ಹೋಗಬಾರ್ದು. ಇವಾಗ ನಾನು ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಇದ್ದೀನಿ. ಈ ಥರ ನೀರನ್ನು ಚಿಮುಕಿಸೋದ್ರಿಂದ ನಮಗೆ ಉಂಡೆ ರವೆ ಥರ ಬರುತ್ತೆ. ಇಲ್ಲಿ ನಾನು ಒಂದು 2 ಟೀ ಸ್ಪೂನಷ್ಟು ನೀರನ್ನು ಮಾತ್ರ ಹಾಕಿದ್ದೀನಿ, ತುಂಬಾ ಹಾಕಲಿಕ್ಕೆ ಹೋಗಬಾರ್ದು. ಈ ನೀರನ್ನು ಹಾಕಿದ್ಮೇಲೂ ತುಂಬ ಹಿಟ್ಟನ್ನು ಹುರಿಬಾರ್ದು. ಆ ನೀರಿನಂಶ ಹೋಗೋವರೆಗೂ ಒಂದು 30 ಸೆಕೆಂಡು ಈ ಥರ ಹುರಿದ್ರೆ ಸಾಕಾಗುತ್ತೆ. ಇದು ಇವಾಗ ಕರೆಕ್ಟಾಗಿ ನಮಗೆ ಹುರಿದಿದೆ. ಸ್ಟವನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಸ್ಟವನ್ನು ಆಫ್ ಮಾಡಿದ ನಂತರ ಈ ಹಿಟ್ಟನ್ನು ನಾವು ಒಂದು ಅಗಲವಾದ ತಟ್ಟೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇಲ್ಲ ಅಂತೇಳಿದರೆ ಬಾಣಲಿ ಬಿಸಿಗೇ ಹಿಟ್ಟು ಕಪ್ಪಾಗುತ್ತೆ. ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿದ ನಂತರ ಬಾಣಲಿನ ಒಂದ್ಸಲ ತಣ್ಣೀರಲ್ಲಿ ಅದ್ದಿ ಇಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಇದನ್ನು ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಲ್ಲ. ಈ ಹಿಟ್ಟನ್ನು ನಾವು ಸಂಪೂರ್ಣವಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಹಿಟ್ಟು ತಣ್ಣಗಾಗೋ ಹೊತ್ತಿಗೆ ನಾವು ಸಕ್ಕರೆ ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ. ನಾವು ಸಕ್ಕರೆ ಪೌಡರನ್ನು ಉಂಡೆ ಕಟ್ಟುವಾಗಲೇ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿ. ಮುಂಚೆನೇ ನಾವು ಪೌಡರ್ ಮಾಡಿಟ್ಕೊಂಡಿದ್ರೆ ಅದು ಸಕ್ಕರೆ ಪೌಡರು ಉಂಡೆ ಉಂಡೆ ಆಗಿಬಿಡುತ್ತೆ, ಮಿಕ್ಸ್ ಮಾಡುವಾಗ ಕಷ್ಟ ಆಗುತ್ತೆ. ನಿಮ್ಮ ಹತ್ರ ಏಲಕ್ಕಿ ಪೌಡರು ಇತ್ತು ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ಉಂಡೆ ಕಟ್ಟುವಾಗಲೇ ಉಪಯೋಗಿಸ್ಬೋದು. ನನ್ನ ಹತ್ರ ಏಲಕ್ಕಿ ಪೌಡರ್ ಇಲ್ಲದೇ ಇರೋ ಕಾರಣ ನಾನು ಸಕ್ಕರೆ ಜೊತೆಗೇ ಏಲಕ್ಕಿನ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಕಡಲೆ ಹಿಟ್ಟು ತಣ್ಣಗಾಗಿದೆ. ಇದಕ್ಕೆ ನಾನು ಹುರಿದಿಟ್ಕೊಂಡಂತಹ ಗೋಡಂಬಿ ಹಾಕ್ಕೊಂಡಿದ್ದೀನಿ ಮತ್ತು ಸಕ್ಕರೆ ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಲೋಟ ಸಕ್ಕರೆಗೆ ನಮಗೆ 1.5 ಲೋಟದಷ್ಟು ಸಕ್ಕರೆ ಪೌಡರು ಸಿಗುತ್ತೆ. ಇಲ್ಲಿ 2 ಲೋಟ ಕಡಲೆ ಹಿಟ್ಟಿಗೆ ನಮಗೆ 1 ಲೋಟ ಸಕ್ಕರೆ ಬೇಕಾಗುತ್ತೆ, ಅಂದರೆ 1.5 ಲೋಟದಷ್ಟು ಸಕ್ಕರೆ ಪೌಡರು ಬೇಕಾಗುತ್ತೆ. ನೀವು ತುಂಬ ಸ್ವೀಟನ್ನು ಇಷ್ಟಪಡೋದಿಲ್ಲ ಅನ್ನೋದಾದರೆ ಸಕ್ಕರೆ ಪೌಡರನ್ನು 1 ಬೌಲಷ್ಟು ಯೂಸ್ ಮಾಡ್ಕೋಬೋದು.
ಕಡಲೆ ಹಿಟ್ಟಿನ ಜೊತೆಗೆ ಸಕ್ಕರೆ ಪೌಡರನ್ನು ಮಿಕ್ಸ್ ಮಾಡಿ ಆಗಿದೆ. ಇವಾಗ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಉಂಡೆ ಕಟ್ಟಲಿಕ್ಕೆ ಕರೆಕ್ಟಾಗಿ ಇದೆ ನಮಗೆ ಹದ. ಇಲ್ಲಿ ತುಪ್ಪ ಜಾಸ್ತಿನೂ ಆಗಿಲ್ಲ ಮತ್ತು ಕಡಿಮೆನೂ ಸಹ ಆಗಿಲ್ಲ. ಕರೆಕ್ಟ್ ಉಂಡೆ ಶೇಪ್ ನಮಗೆ ಬರ್ತಾ ಇದೆ. ಇದೇ ಥರ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. 2 ಬೌಲು ಕಡಲೆ ಹಿಟ್ಟಿಗೆ ಸುಮಾರು ಒಂದು 16 ಉಂಡೆ ಈ ಸೈಜ್ದು ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.